ಈ ವಿಮಾನವು ಮಾನವನ ಅಸ್ಥಿಪಂಜರಗಳಿಂದ ಕಾಣಿಸ್ಕೊಳ್ತು. ಹೌದು ವೀಕ್ಷಕರೇ, ನೀವು ಕೇಳಿದ್ದು ನಿಜ. 1954ರಲ್ಲಿ ಸಂಡೈಗೋ 513 ವಿಮಾನ ವೆಸ್ಟ್ ಜರ್ಮನಿಯಿಂದ ಬ್ರೆಜಿಲ್ನಲ್ಲಿ ಲ್ಯಾಂಡ್ ಆಗಲು ಹೊರಡುತ್ತೆ. ಆದ್ರೆ ಅಟ್ಲಾಂಟಿಕ್ ಮೇಲೆ ಹಾದು ಹೋಗುತ್ತಾ ಅಕಸ್ಮಿತವಾಗಿ ಕಣ್ಮರೆಯಾಗುತ್ತೆ. ಎಷ್ಟೇ ಶೋಧನೆ ಮಾಡಿದ್ರು ವಿಮಾನದ ಸುಳಿವಾಗ್ಲಿ ಅಥವಾ ಆಧಾರಗಳು ತಿಳಿದುಕೊಳ್ಳಲು ಆಗ್ಲಿಲ್ಲ. ವೀಕ್ಷಕರೇ, ಆಶ್ಚರ್ಯ ಏನಂದ್ರೆ 35 ವರ್ಷಗಳ ನಂತರ ಬ್ರೆಜಿಲ್ನ ಪೋರ್ಟೋ ಅಲೆಗ್ರಾ ವಿಮಾನ ನಿಲ್ದಾಣದಲ್ಲಿ ಅದೇ ವಿಮಾನ ಲ್ಯಾಂಡ್ ಆಗುತ್ತೆ. 35 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದಂತಹ ಇದೇ ಫ್ಲೈಟ್ 513 ಅಂತ ಏರ್ಪೋರ್ಟ್ ಅಧಿಕಾರಿಗಳು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಆದ್ರೆ ವಿಮಾನದ ಅಧಿಕಾರಿಗಳು ಒಳಗಡೆ ಹೋಗಿ ನೋಡಿದಾಗ ಇನ್ನಷ್ಟು ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. 92 ಪ್ಯಾಸೆಂಜರ್ಸ್ ಗಳ ಅಸ್ಥಿ ಪಂಜರಗಳು ಕಾಣುತ್ತೆ. ಹಾಗೂ ಅಸ್ಥಿ ಪಂಜರವಾಗಿ ಕಾಣಿಸಿದಂತಹ ಫ್ಲೈಟ್ ಪೈಲಟ್ ತನ್ನ ಸೀಟ್ ನಲ್ಲೇ ಇನ್ನೂ ಕೂಡ ಕಂಟ್ರೋಲ್ ಮಾಡುವಂತಹ ರೀತಿಯಲ್ಲಿ ಕುಳಿತಿರ್ತಾರೆ. ವೀಕ್ಷಕರೇ, ನಂಬಲು ಅಸಾಧ್ಯವಾದ ವಿಷಯ ಏನಂದ್ರೆ ವಿಮಾನ ಟೇಕ್ ಆಫ್ ಆದ ಕೆಲವು ಕ್ಷಣಗಳ ನಂತರವೂ ಕೂಡ ಇಂಜಿನ್ ಇನ್ನೂ ಸ್ಟಾರ್ಟ್ ಅಲ್ಲೇ ಇತ್ತಂತೆ. ಇಲ್ಲಿವರೆಗೂ ಕೂಡ ಇದು ಮಿಸ್ಟರಿಯಾಗೆ ಉಳಿದಿದೆ. ಫ್ಲೈಟ್ 513 ಟೈಮ್ ಟ್ರಾವೆಲ್ ಮಾಡಿ ಬಂತ ಎನ್ನುವುದನ್ನ ಕಮೆಂಟ್ ಮಾಡಿ.